ಮಾಡುವ ವಿಧಾನ ನೋಡಿ. ಏನೇನು ಸಾಮಗ್ರಿಗಳು ಬೇಕು ಅಂದರೆ ಈರುಳ್ಳಿ, ಟೊಮೊಟೊ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಬೇಕು. ಸ್ವಲ್ಪ ಸಾಸಿವೆ, ಒಂದು ಸ್ಪೂನು ಕಡಲೆಬೇಳೆ, ಆಮೇಲೆ ಮತ್ತು ಈರುಳ್ಳಿ ಆ್ಯಡ್ ಮಾಡಬೇಕು ನೋಡಿ. ಈರುಳ್ಳಿ ಎಲ್ಲ ಕಂದು ಬಣ್ಣ ಬಂದಿದೆ. ಮತ್ತು ಟೊಮೊಟೊ ಹಾಕಬೇಕು. ಬೆಂದಿದೆ ಅಂದಾದಮೇಲೆ ಕ್ಯಾರೆಟ್ ಹಾಕಬೇಕು. ಕ್ಯಾರೆಟ್ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಅದನ್ನ ಕ್ಲೋಸ್ ಮಾಡಿ ಮುಚ್ಚಿ ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಇವಾಗ ಬೆಲ್ಲ ಆಗಿದೆ. ಈಗ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು. ಅದನ್ನ ತೆಗೆಸಿ ಒಂದು 5 ನಿಮಿಷ ಬಿಟ್ಟು ಕ್ಯಾರೆಟ್ ಪಲ್ಯ ಆಗುತ್ತೆ. ಬಿಸಿ ಬಿಸಿ ದೋಸೆಗೆ ಕ್ಯಾರೆಟ್ ಪಲ್ಯ ಹಾಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ನಿಮಗೇನಾದರೂ ಕ್ಯಾರೆಟ್ ಪಲ್ಯ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.